ಕುಕ್ಕರ್ ಬಾಂಬ್ ಮಾದರಿಯ ವಸ್ತುಗಳೇ ಇಲ್ಲಿ ಬಳಕೆಯಾಗಿವೆ ಎನ್ನುವಂಥ ಅನುಮಾನ ಪೊಲೀಸರದ್ದು. ಶಿವಮೊಗ್ಗ ಮಂಗಳೂರು ಬ್ಲಾಸ್ಟ್ ಆರೋಪಿಗಳೇನಿದ್ರು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಕಂಬಿ ಎಣಿಸ್ತಾ ಇದ್ದಾರೆ ಅವರು. ಆರೋಪಿ ಶಾರಿಕ್ನ ವಿಚಾರಣೆ ನಡೀತಾ ಇದೆ. ಬೆಂಗಳೂರು ಬಾಂಬರ್ಗೂ ಶಾರಿಕ್ಗೂ ಏನಾದರೂ ಸಂಬಂಧ ಇದೆಯಾ? ಎಲ್ಲ ವಿವರಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇಂಚಿಂಚು ವಿವರಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲೇನೆ ಆರೋಪಿ ಬಗ್ಗೆ ಮಹತ್ವದ ಸುಳಿವು ಲಭ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಪೊಲೀಸರಿಗೂ ಕೂಡ ಇದೇ ನಂಬಿಕೆ ಇದೆ. ಕುಕ್ಕರ್ ಬಾಂಬ್ ಮಾದರಿನಲ್ಲೇನೆ ಏನಾದರೂ ಆಗಿದೆಯಾ? ಶಿವಮೊಗ್ಗ ಮತ್ತು ಮಂಗಳೂರಿನಲ್ಲಿ ಯಾವ ರೀತಿ ಬ್ಲಾಸ್ಟ್ ಆಗಿತ್ತು ಅದೇ ರೀತಿಯ ಬ್ಲಾಸ್ಟನ್ನು ಬೆಂಗಳೂರಿನಲ್ಲೂ ಕೂಡ ಮಾಡಬೇಕು ಅಂತ ಏನಾದರೂ ಇತ್ತಾ? ಯಾಕಂದರೆ ಅಲ್ಲಿದ್ದಂಥ ಹೊಗೆ ಇತ್ತಲ್ಲ, ಆ ಹೊಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಅಲ್ಲಿ ಬಳಸಿರುವಂಥ ವಸ್ತುಗಳನ್ನೇ ಈ ಸ್ಫೋಟಕ್ಕೂ ಕೂಡ ಬಳಸಲಾಗಿದೆ ಅನ್ನುವಂಥ ಅನುಮಾನ. ಅಂದರೆ ಕುಕ್ಕರ್ ಬಾಂಬ್ ಮಾದರಿಯ ವಸ್ತುಗಳೇ, ಆ ಕೆಮಿಕಲ್ಲೇ ಇಲ್ಲೂ ಕೂಡ ಬಳಕೆ ಆಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಂದರೆ ಶಿವಮೊಗ್ಗ ಮಂಗಳೂರು ಬ್ಲಾಸ್ಟಿಗೂ ಮೊನ್ನೆ ನಡೆದಂತಹ ಬೆಂಗಳೂರು ಬ್ಲಾಸ್ಟಿಗೂ ಸಂಬಂಧ ಇದೆಯಾ? ಹೌದು ಅಂತಾರೆ ಪೊಲೀಸರು. ಅದಕ್ಕೋಸ್ಕರ ಶಾರಿಕ್ನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೆ ಯಾರ್ಯಾರ ಜೊತೆ ಸಂಪರ್ಕ ಇತ್ತು, ಏನು ಎತ್ತ, ಎಲ್ಲ ವಿವರಗಳು. ಮೊದಲೇ ಅವನು ಕಂಬಿ ಎಣಿಸ್ತಾ ಇದ್ದಾನೆ, ಅಲ್ಲಿ ಬೆಂಡೆತ್ತಿ ಇನ್ನೊಂದಿಷ್ಟು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ನವೆಂಬರ್ 22ರಂದು ಯಾವ ರೀತಿ ಮಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿತ್ತು, ಆ ಮಂಗಳೂರು ಬ್ಲಾಸ್ಟಿಗೂ ಶಿವಮೊಗ್ಗ ಮತ್ತು ಮಂಗಳೂರು ಬ್ಲಾಸ್ಟಿಗೂ ಈ ಬೆಂಗಳೂರು ಬ್ಲಾಸ್ಟಿಗೂ ಇರುವಂಥ ಸಂಬಂಧ ಇನ್ನೂ ಕೂಡ ಬಾಂಬರ್ನ ಸುಳಿವು ಪತ್ತೆ ಇಲ್ಲ. ಆದರೆ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ನಾವು ಬಹಳ ಬೇಗ ಅವನನ್ನು ಬಂಧಿಸ್ತೀವಿ ಅಂತ. ಎಲ್ಲ ಆಯಾಮಗಳಲ್ಲಿ ಬೆಂಗಳೂರು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲಿ ಇಡೀ ಬೆಂಗಳೂರನ್ನ ಜಾಲಾಡಿದ್ದಾರೆ ಪೊಲೀಸರು. ಇಡೀ ಬೆಂಗಳೂರನ್ನ ಸಣ್ಣ ಸುಳಿವು ಸಿಗದೇ ಎಸ್ಕೇಪ್ ಆಗಿದ್ದಾನೆ. ಅವನು ದಡ್ಡನ, ಅವನು ಮುಗ್ಧನ? ಖಂಡಿತವಾಗಲೂ ಇಲ್ಲ. ಪಕ್ಕಾ ಕ್ರಿಮಿನಲ್, ಪಕ್ಕಾ ಭಯೋತ್ಪಾದಕನೇ. ಸದ್ಯ ಅವನಿಗೇನಪ್ಪ ಅಂತಂದರೆ ಅವನಿಗೆ ಸರಿಯಾದಂಥ ವಸ್ತುಗಳು ಸಿಕ್ಕಿಲ್ಲ ಅಷ್ಟೇ. ಎಷ್ಟು ಬುದ್ಧಿವಂತ ಅವನು ಅಂತಂದರೆ, ತುಂಬ ಇಂಟೆಲಿಜೆಂಟಾಗಿ ಅವನು ಪ್ಲ್ಯಾನ್ ಮಾಡಿದ್ದಾನೆ ಅಂತಂತಂದರೆ, ಯಾವ ಬಸ್ಸಿಂದ ಇಳಿದ, ಏನು ಎತ್ತ ಗೊತ್ತಿಲ್ಲ, ಎಲ್ಲೆಲ್ಲಿ ಅವನಿಗೆ CCTV ಕ್ಯಾಮ್ರಾಗಳಿದೆ ಅಂತ ಗೊತ್ತು, ಅಲ್ಲಿ ಅವನು ನಡ್ಕೊಂಬಂದಿಲ್ಲ. ಹೀಗಾಗಿಯೇ ಹಲವಾರು ಅಡಿಗಳಷ್ಟು, ಸುಮಾರು 300 ಅಡಿಗಳಷ್ಟು ನಮಗೆ ವಿವರಗಳೇ ಸಿಕ್ಕಿಲ್ಲ. ಅಂದರೆ ಇವನು ಪಕ್ಕಾ ಪ್ಲಾನ್ ಮಾಡಿದ್ದಾನೆ. ಇವನು ಎಲ್ಲೆಲ್ಲಿ ಬರಬೇಕು, ಏನು ಎತ್ತ, ಸ್ಫೋಟ ಮಾಡಿ ಯಾವ ರೀತಿ ಹೋಗಬೇಕು, ಅಂದರೆ ಸ್ಫೋಟದ ಸಾಮಗ್ರಿಗಳನ್ನಿಟ್ಟು ಯಾವ ರೀತಿ ಹೋಗಬೇಕು, ಎಲ್ಲವನ್ನೂ ಕೂಡ ಪ್ಲಾನ್ ಮಾಡಿ ಅಳೆದು ತೂಗಿ ಈ ರೀತಿ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಈ ಬೇರೆ ಬೇರೆ ಕಡೆಗೆ ಹೋಗಿ ಈ ಬ್ಲಾಸ್ಟ್ ಮಾಡುವಂಥದ್ದು ಬೆಂಗಳೂರಿನಲ್ಲಿ ಅಷ್ಟು ಸುಲಭ ಇಲ್ಲ. ರಾಮೇಶ್ವರಂ ಕೆಫೆನಲ್ಲಿ ಯಾವಾಗಲೂ ಕೂಡ ಜನ ಕಿಕ್ಕಿರಿದು ನೆರೆದಿರ್ತಾರೆ. ಹೀಗಾಗಿ ಅಲ್ಲಿ ಹೋಗಿ ಭಾಳ ಸುಲಭವಾಗಿ ಇಡಬಹುದು. ಯಾಕಂದರೆ ಈ ತಿಂಡಿ ತೀರ್ಥಕ್ಕೆ ಬರುವಂಥವ್ರು ಇದಾರಲ್ಲ, ಈ ತಿಂಡಿ ತೀರ್ಥಕ್ಕೆ ಬರುವಂಥವ್ರು ಪಾಪ ಯಾವ್ಯಾವ ಅವತಾರದಲ್ಲಿ ಬಂದಿರ್ತಾರೋ ಹೇಳೋಕ್ಕಾಗಲ್ಲ.